ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ರುಚಿ ಸೋಯಾ ಅನ್ನೋ ಒಂದು ಕಂಪನಿಯ ಒಂದು FPO ಅಂದ್ರೆ ಫಾಲೋ ಅಪ್ ಆಫರ್. ನನ್ನ ಇತ್ತೀಚಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ಯಾವುದೇ ಒಂದು ಟೈಮಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ IPOಗೂ ಮತ್ತೆ FPO ಇರುವಂತ ಒಂದು ವ್ಯತ್ಯಾಸ ಅಂತ ತಿಳ್ಕೊಳ್ಳಿ ಅಂತ. ಸೊ FPO ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಲಿಸ್ಟ್ ಆಗಿರುವಂತ ಒಂದು ಕಂಪನಿ ಟ್ರೇಡಿಂಗ್ ಆಗ್ತಾ ಇರುತ್ತೆ, ಇನ್ವೆಸ್ಟ್ಮೆಂಟ್ಸ್ ಆಗ್ತಾ ಇರುತ್ತೆ. ಆ ಕಂಪನಿ ಬಂದು ನಮ್ಗೆ ಇನ್ನೂ ಅಡಿಷನಲ್ ಇನ್ವೆಸ್ಟ್ಮೆಂಟ್ಸ್ ಬೇಕಪ್ಪ, ಪಬ್ಲಿಕ್ ಆಗಿರ್ಬೋದು, ರಿಟೇಲರ್ಸ್ ಆಗಿರ್ಬೋದು, ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಇವ್ರು ಬಂದು ನಮಗೆ ನಮ್ಮ ಕಂಪನಿ ಮತ್ತೆ ಅಡಿಷನಲ್ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಅಂತ ಮತ್ತೊಂದು ರಿಕ್ವೆಸ್ಟ್ ಮಾಡ್ತಾರಲ್ಲ, ಪ್ರಪೋಸಲ್ ಮಾಡ್ತಾರಲ್ಲ, ಆ ಒಂದು ಪ್ರಪೋಸಲ್ ನಾವು ಫಾಲೋ ಅಪ್ ಅಂತ ಕರಿಬಹುದು. ಓಕೆ, ಸೊ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಾ ಮಾಡಬಾರ್ದು ಅಂತ ಇನ್ಫಾರ್ಮೇಶನ್ ನಿಮಗೆ ಶೇರ್ ಮಾಡ್ತೀನಿ. ಈ ಕಂಪನಿ ಆಲ್ರೆಡಿ FPO ಓಪನ್ ಆಗಿದೆ, ಅದು ಇವತ್ತು 24th ಮಾರ್ಚ್. ಸೊ ಅದಾದ ನಂತರ ಈ ಕಂಪನಿ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಸಹ ಕೊಟ್ಬಿಡ್ತೀನಿ. ಈ ಕಂಪನಿ ಶುರು ಆಗಿದ್ದು ಬಂದು 1986 ಅಲ್ಲಿ. ಅದಾದ ನಂತರ ಪತಂಜಲಿ ಗ್ರೂಪ್, ಯಾರು ಗೊತ್ತಿಲ್ಲ ಪತಂಜಲಿ. ಓಕೆ, ಸೊ ಈ ಪತಂಜಲಿ ಗ್ರೂಪ್ ಅಂದ್ರೆ 2019 ಅಲ್ಲಿ ಅಕ್ವೈರ್ ಮಾಡ್ಕೊಂಡ್ರು. ಈ ನಮ್ಮ ರುಚಿ ಸೋಯಾ ಕಂಪನಿ ಯಾವ ಒಂದು ಸೆಗ್ಮೆಂಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಸೋಯಾ ಫುಡ್ ಕ್ಯಾಟಗರಿಯಲ್ಲಿ ನ್ಯೂಟ್ರಲ್ ಅನ್ನೋ ಒಂದು ಪ್ರಾಡಕ್ಟ್ ಸಹ ಹೇಳ್ತಾರೆ. ಆ ಒಂದು ಕ್ಯಾಟಗರಿಯಲ್ಲಿ ಒಂದು ಬ್ರ್ಯಾಂಡ್ ಒಂದು ಕ್ರಿಯೇಟ್ ಮಾಡಿರುವಂತಹ ಕಂಪನಿ ನಮ್ಮ ರುಚಿ ಸೋಯಾ ಅಂತ ನೋಡ್ಬೋದು. ಓಕೆ, ಅದ್ರ ಜೊತೆಗೆ ಈ ನ್ಯೂಟ್ರಲ್ ಅನ್ನೋ ಒಂದು ಪ್ರಾಡಕ್ಟ್ ಮನೆ ಮಾತಾದಂತಹ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಎಲ್ಲಾ ಒಂದು ಕ್ಯಾಟಗರಿ ಆಫ್ ಒಂದು ಪಬ್ಲಿಕ್ ಏನಿದ್ರೆ ಅವ್ರಿಗೆ ಸೋಯಾ ಫುಡ್ ಅಂದ್ರೆ ಫಸ್ಟ್ ತಲೆಗೆ ಬರ್ತಿದ್ದು ಈ ನಮ್ಮ ರುಚಿ ಸೋಯಾದ ಒಂದು ನ್ಯೂಟ್ರಲ್ ಅನ್ನೋ ಒಂದು ಪ್ರಾಡಕ್ಟ್. ಅದಾದ ನಂತರ ಈ ನಮ್ಮ ಪತಂಜಲಿ ಅಕ್ವೈರ್ ಮಾಡಿದ್ಮೇಲೆ ಈ ನಮ್ಮ ರುಚಿ ಸೋಯಾ ಬಂದು FMCG ಅಥವಾ ಕನ್ಸ್ಯೂಮರ್ ಗೂಡ್ಸ್ ಅಂತ ಏನ್ ಕರೀತಾರೆ, ಜೊತೆಗೆ FMHC ಅಥವಾ ಹೆಲ್ತ್ ಗೂಡ್ಸ್ ಅಂತ ಏನ್ ಕರೀತಾರೆ, ಈ ರೀತಿಯ ಒಂದು ಕ್ಯಾಟಗರಿಯಲ್ಲಿ ಇನ್ನು ಹೆಚ್ಚಿನ ಒಂದು ಎಕ್ಸ್ಪೋಜರ್ ಮಾಡಿ ಒಂದು ಕಂಪನಿನ ಗ್ರೋತ್ ಮಾಡೋ ಪರ್ಪಸ್ಗೋಸ್ಕರ ಕೆಲವೊಂದು ಪ್ರಾಡಕ್ಟ್ ನ ಸಹ ಅವರ ಕ್ಯಾಟಗರಿ ಅಥವಾ ಒಂದು ಅವರ ಪೋರ್ಟ್ಫೋಲಿಯೋಗೆ ಆಡ್ ಮಾಡ್ಕೊಂಡಿದ್ದಾರೆ. ಸೊ ಓಲಿಯೋ ಕೆಮಿಕಲ್ಸ್, ಬಿಸ್ಕೆಟ್ಸ್, ರಸ್ಕ್ಸ್, ವೀಟ್ ಫ್ಲೋರ್, ಹನಿ, ಅದರ ಜೊತೆಗೆ ಈ ರೀತಿ ಒಂದು ಸುಮಾರು ಒಂದು ಪ್ರಾಡಕ್ಟ್ ಗಳಲ್ಲಿ ಅವರ ಒಂದು ಫೋರೆ ಸಹ ಒಂದು ಸ್ಟಾರ್ಟ್ ಆಗ್ತಿರೋದ್ರಿಂದ ಅವರೊಂದು ಕಂಪನಿ ಎಕ್ಸ್ಪಾನ್ಷನ್ ಮಾಡಿ ಎಕ್ಸಿಸ್ಟಿಂಗ್ ಒಂದು ಲೋನ್ ಏನಿದೆ ಮತ್ತೆ ಅದರ ಒಂದು ಫ್ಯೂಚರ್ ಪ್ಲಾನ್ ಏನಿದೆ ಅದರ ಪರ್ಪಸ್ಗೋಸ್ಕರ FPO ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದರ ಜೊತೆಗೆ ಈ ಒಂದು ಕಂಪನಿಯ ಒಂದು ಸ್ಟ್ರಾಂಗ್ ನೆಟ್ವರ್ಕ್ ಸಹ ಇದೆ. ಸೊ 16 ಪ್ಲಾಂಟ್ ಇದೆ. ಪ್ಲಾಂಟ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಅವರು ಮ್ಯಾನುಫ್ಯಾಕ್ಚರ್ ಏನ್ ಮಾಡ್ತಾರಲ್ಲ, ಇಂಡಸ್ಟ್ರಿ ಅಥವಾ ಆ ರೀತಿ ಏನ್ ಕರೀತಾರೆ, ಅದರ ಒಂದು 16 ಪ್ಲಾಂಟ್ಸ್ ಆಪರೇಷನಲ್ ಇದೆ ಔಟ್ ಆಫ್ 22 ಅಂತ ಅನ್ಕೋತೀನಿ. ಅದ್ರ ಜೊತೆಗೆ ಅರೌಂಡ್ 100+ ಒಂದು ಸೇಲ್ಸ್ ಡಿಪೋ ಸಹ ಇದೆ. ಸೊ 4,500 ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಜೊತೆಗೆ 4.25 ಲಕ್ಷದ ಒಂದು ರಿಟೇಲ್ ಔಟ್ಲೆಟ್ ಸಹ ಇವರು ಇಟ್ಟಿರೋದ್ರಿಂದ ವೆರಿ ವೆರಿ ಸ್ಟ್ರಾಂಗ್ ಒಂದು ನೆಟ್ವರ್ಕ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಮುಂದಿನ ದಿವಸಗಳಲ್ಲಿ ಈ ಒಂದು ಕಂಪನಿ FPO ಒಂದು ಅಮೌಂಟ್ ಬಂದ ಮೇಲೆ ಯಾವ ರೀತಿ ಒಂದು ಎಕ್ಸ್ಪಾನ್ಷನ್ ಮಾಡ್ಕೊಂಡು ಗ್ರೋತ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಕಂಪನಿ ಒಂದು ಶೇರ್ ಸಹ ಒಂದು ಮ್ಯಾಸಿವ್ ಒಂದು ಗ್ರೋತ್ ಕೊಡುವಂತ ಒಂದು ಆಪರ್ಚುನಿಟಿ ಇದೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಸುಮಾರು 800 ಕಂಪನಿ FMCG ಅದ್ರ ಜೊತೆಗೆ ಈ ನಮ್ಮ ಕನ್ಸ್ಯೂಮರ್ ಗೂಡ್ಸ್ ಅಲ್ಲಿ ಇರುವಂತಹ ಕಂಪನಿ ಟಾಪ್ 75th ರ್ಯಾಂಕಿಂಗ್ ಸಹ ಕೊಡ್ತಾರೆ ಈ ನಮ್ಮ ರುಚಿ ಸೋಯಾ ಅನ್ನೋ ಒಂದು ಕಂಪನಿಗೆ. ಸೊ ರುಚಿ ಸೋಯಾ ಕಂಪನಿ ಒಂದು ಹಿಸ್ಟ್ರಿ ಸಹ ನಾನು ನಿಮ್ಗೆ ಒಂದು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಟೈಮಲ್ಲಿ ನೋಡಬಹುದು ಬ್ಯಾಕ್ ಟು ಬ್ಯಾಕ್ ಅಪ್ಪರ್ ಸರ್ಕ್ಯೂಟ್ ಆಗಿತ್ತು ಅಂತ ಹೇಳ್ಬೋದು. ಅದಾದ್ಮೇಲೆ ನೋಡಬಹುದು 2019-20 ಅಲ್ಲಿ ಈ ಒಂದು ಸ್ಟಾಕ್ ಬಂದ್ಮೇಲೆ ಹತ್ರ 20-30 ರೂಪಾಯಿ ಇದ್ದಂತಹ ಶೇರ್ ಪ್ರೈಸ್ ಈಗ ನೋಡಬಹುದು 885 ಇದೆ. ಅದಾದ್ಮೇಲೆ ಅಪ್ಪರ್ ಸರ್ಕ್ಯೂಟ್ ಸಹ ಹೋಗಿ ಒಂದ್ ಸ್ವಲ್ಪ ಒಂದು ರೇಟಲ್ಲಿ ಸಹ ಟ್ರಾಪ್ ಆಗಿದೆ. ಜೊತೆ ಸ್ವಲ್ಪ ಅಲ್ಲಿ ನೆಗೆಟಿವ್ ನ್ಯೂಸ್ ಸಹ ಇತ್ತು. ಸೊ ಅದಾದ ನಂತರ ಸುಮಾರು ಕರೆಕ್ಷನ್ಸ್ ಬಂದು ಸೊ ಅದತ್ರ 1,300-1,400 ಗಂಟೆ ಹೋಗಿತ್ತು. ಅದಾದ್ಮೇಲೆ ಒಂದು NSE ಏನೋ ಒಂದು ಇನ್ವೆಸ್ಟಿಗೇಷನ್ ಸಹ ಮಾಡ್ತಾರೆ ಅಂತ ಎಲ್ಲೋ ಓದಿದ್ ನಂಗೆ ಎಕ್ಸಾಕ್ಟ್ ನೆನಪಿಲ್ಲ. ಬಟ್ ಆ ರೀತಿ ಒಂದು ನ್ಯೂಸ್ ಸಹ ಬಂದಿತ್ತು. ಅದಾದ್ಮೇಲೆ ಸಿಕ್ಕಾಪಟ್ಟೆ ಮ್ಯಾಸಿವ್ ಲೋಯರ್ ಸರ್ಕ್ಯೂಟ್ ನೋಡಿ, ಈ ಒಂದು ಟೈಮಲ್ಲಿ ಲೋಯರ್ ಸರ್ಕ್ಯೂಟ್ ಆಗಿ ಅದರ ಒಂದು 490-500 ಲೆವೆಲ್ ಬಂದು ಅದಾದ್ಮೇಲೆ ಸ್ವಲ್ಪ ರೇಂಜ್ ಬಂಡ್ ಆಗಿ ಮತ್ತೆ ಅಪ್ಪರ್ ಲೆವೆಲ್ಗೆ ಕಂಟಿನ್ಯೂಷನ್ ಆಗುವಂತ ಚಾನ್ಸಸ್ ಈಗ ನಮ್ಮ ಶೇರ್ಸ್ ನ ಒಂದು ಲಿಸ್ಟ್ ಸಹ ನೋಡ್ಬೋದು. ಅದ್ರ ಜೊತೆಗೆ ಈ ಒಂದು ಕಂಪನಿ FPO ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಹೇಳಿದ್ರೆ, ಸೊ ಇವ್ರು ಕೊಟ್ಟಿರುವಂತ ಒಂದು ಪ್ರೈಸ್ ಬ್ಯಾಂಡ್ ನೋಡಿದ್ರೆ ಒಂದು ಆಲ್ಮೋಸ್ಟ್ ಒಂದು 30-40% ಒಂದು ಎಕ್ಸಿಸ್ಟಿಂಗ್ ಶೇರ್ ಪ್ರೈಸ್ ಏನಿದೆ ನೋಡಿ 882 ಏನ್ ಪ್ರೈಸ್ ಇದೆ ಅದರ ಒಂದು ಡೀಪ್ ಡಿಸ್ಕೌಂಟ್ ಅಲ್ಲಿ ಕೊಡ್ತಿರೋದ್ರಿಂದ ಈ ಒಂದು ಕಂಪನಿಯನ್ನು ಇನ್ವೆಸ್ಟ್ ಮಾಡಕ್ಕೆ ಡಿಸೈಡ್ ಮಾಡಬಹುದು. ಅದ್ರ ಜೊತೆಗೆ ಒಂದು ಮ್ಯಾಸಿವ್ ಆಗಿ ಒಂದು ಏನಂತಾರೆ ಒಂದು ಬಿಟ್ಟಿಂಗ್ ಸಹ ಬರೋದ್ರಿಂದ ಸೊ ಇಮಿಡಿಯೇಟ್ ನೀವು ಬಿಟ್ಟಿಂಗ್ ಮಾಡಕ್ ಸಹ ನೀವು ಶುರು ಮಾಡಬಹುದು. ಅಪ್ಪರ್ ಸರ್ಕ್ಯೂಟ್ಗೆ ಮಾಡಿ ಒಂದು 30-40 ರೂಪಾಯಿಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಅದ್ರ ಜೊತೆಗೆ ಇವತ್ತು ಓಪನ್ ಆಗ್ತಿದೆ, 28ನೇ ತಾರೀಕು ಕ್ಲೋಸ್ ಆಗ್ತಿದೆ. ಸೊ ಫೇಸ್ ವ್ಯಾಲ್ಯೂಬಲ್ 2 ರೂಪಾಯಿ ಇದೆ. ಅದ್ರ ಜೊತೆಗೆ ಮಿನಿಮಮ್ ಬಂದು 21 ಶೇರ್ ನೀವು ಮಿನಿಮಮ್ 1 ಲಾಟ್ ಬಿಡ್ ಮಾಡಬೇಕು. ಸೊ ಅರೌಂಡ್ 35% ಕ್ಯಾಟಗರಿ ಒಂದು ರಿಸರ್ವ್ ಕ್ಯಾಟಗರಿ ಬಂದು ರಿಟೇಲರ್ಸ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ನೋಡಿದ್ರೆ ಈ ಒಂದು ಮಾರ್ಕೆಟ್ ನ ಒಂದು ಅಥವಾ ಈ ಒಂದು ಶೇರ್ಸ್ ಮಾರ್ಕೆಟ್ ಇರುವಂತಹ ಒಂದು ಟ್ರೆಂಡ್, ಅವ್ರ ಜೊತೆಗೆ ಒಂದು ರಿಟೇಲರ್ಸ್, ಅದರ ಜೊತೆಗೆ ಒಂದು ಓವರ್ ಆಲ್ ಒಂದು ಮಾರ್ಕೆಟ್ ಸೆಂಟಿಮೆಂಟ್ ಈ ಒಂದು ಸ್ಟಾಕ್ ಅಲ್ಲಿ ಸಹ ಒಂದು ಪಾಸಿಟಿವ್ ಕಡೆ ಕೊಟ್ಟಿರೋದ್ರಿಂದ ಸೊ ನಾನು ಈ ಒಂದು ಕಂಪನಿಗೆ ನೀವು FPO ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಸೊ ಜಸ್ಟ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾತ್ರ ಅಂತಲ್ಲ, ಸೊ ನಿಮ್ಮ ಲಾಂಗ್ ಟರ್ಮ್ ಸಹ ಇಟ್ಕೊಬೋದು ಅಂತ ಹೇಳ್ತಾ ಇದ್ದೀನಿ. ಸೊ FPOಗೆ ಏನಾದ್ರು ಅಲಾಟ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ಇಟ್ಕೊಳ್ಳಿ, ಲಾಂಗ್ ಟರ್ಮ್ ಇಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಬೈ ಅಂಡ್ ಡಿಪ್ ಅನ್ನೋ ಸ್ಟ್ರಾಟಜಿನ ಫಾಲೋ ಮಾಡ್ಕೊಂಡು ಸಹ ನೀವು ಒಂದು ಸ್ಟಾಕ್ಸ್ ಅಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಬಿಕಾಸ್ ಲಾಂಗ್ ಟರ್ಮ್ ಇಂಡಿಯಾದಲ್ಲಿ ಒಂದು
ಹೇಳ್ತಾರೆ ನಮ್ಮ ಈ ಆಯುರ್ವೇದಿಕ್ ಪ್ರಾಡಕ್ಟ್ ಅಲ್ಲಿ ಸುಮಾರು ಒಂದು ಜನರ ಮೆಂಟಾಲಿಟಿ ಹೋಗೋದ್ರಿಂದ ಪತಂಜಲಿ ಸಹ ಒಂದು ನಂಬರ್ 1 ಕಂಪನಿ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತಾನೆ ನನ್ನ ಒಂದು ರಿಸರ್ಚ್ ಹೇಳ್ತಿದೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನಿಮ್ಮ ರಿಸ್ಕ್ ಬೇಸಿಸ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.